We study about strict liability and absolute liability. ಸೊ ಇದರಲ್ಲಿರೋ ಡಿಫ್ರೆನ್ಸಸ್ ಏನು ಮತ್ತು ಕೇಸ್ ಲಾಸ್ ಏನು ಅನ್ನೋದು ನೋಡೋಣ. ಸೊ ಸ್ಟ್ರಿಕ್ಟ್ ಲಯಬಿಲಿಟಿ ಅಂದರೆ ಏನು ಅಂತಂದರೆ ನೀವು 100% ರೆಸ್ಪಾನ್ಸಿಬಲ್ ಆಗ್ತೀರಾ ಫಾರ್ ದ ಡ್ಯಾಮೇಜಸ್ ಏನಾರ ನಡೆದಾಗ, ಈವನ್ ಇಫ್ ಯು ಡಿಡ್ ನಾಟ್ ಡೂ ಎನಿಥಿಂಗ್ ರಾಂಗ್ ಆ್ಯಂಡ್ ಯು ಆರ್ ಕಂಪ್ಲೀಟ್ಲಿ ಕೇರ್ಲೆಸ್ ಆ್ಯಂಡ್ ಹ್ಯಾಡ್ ದ ಬೆಸ್ಟ್ ಆಫ್ ದ ಇಂಟೆನ್ಷನ್. ಸಿಂಪಲ್ ರೂಲ್ ಅಂದರೆ, ಸೊ ಇಫ್ ಯು ಗೆಟ್ ಸಮಥಿಂಗ್ ಡೇಂಜರಸ್ ಇನ್ ಟು ಯುವರ್ ಪ್ರಾಪರ್ಟಿ, it wouldn't normally be there. It escapes and damages your neighbor's property, so you're automatically blamed. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ, ಇಮ್ಯಾಜಿನ್ ಯು ಕೆಪ್ಟ್ ಅ ಪೆಟ್ ಟೈಗರ್ ಇನ್ ಯೋರ್ ಬ್ಯಾಕ್ ಯಾರ್ಡ್. ನೀವೊಂದು ಟೈಗರ್ ತಂದಿಟ್ಟಾಗ ಅದಕ್ಕೆ ಸೂಪರ್ ಸ್ಟ್ರಾಂಗ್ ಆಗಿರೋ ಸ್ಟೀಲ್ ಕೇಜ್ ಎಲ್ಲ ಮಾಡಿ ನೀವು ಪರ್ಫೆಕ್ಟಾಗಿ ರೈಟ್ ಆಗ್ತದೆ. ಬಟ್ ಒಂದು ರಾತ್ರಿ ಅದೇನಾಗುತ್ತೆ, ಅದು ಎಸ್ಕೇಪ್ ಆಗಿಬಿಡುತ್ತೆ ಮತ್ತು ನೇಬರ್ದು ಬುಷಸ್ನ ತಿಂದ್ಬಿಡುತ್ತೆ. ಸೊ ಅಂಡರ್ ನಾರ್ಮಲ್ ಲಾ ನೀವೇನು ಹೇಳ್ತೀರ ಅಂದರೆ, ನೀವು ನಾನು ಕೇರ್ಲೆಸ್ ಆಗಿರಲಿಲ್ಲ ಅಂತ ನೀವು ಹೇಳ್ಬೋದು. ಬಟ್ ನಮಗೆ ನೀವು ಎಷ್ಟು ಕೇರ್ಫುಲ್ ಆಗಿದ್ರಿ ಅಥವಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಒಂದು ಟೈಗರ್ನ ಕರ್ಕೊಂಬಂದು ನಿಮ್ಮ ಪ್ರಾಪರ್ಟಿಲಿ ಇಟ್ಟಾಗ ಯು ಹ್ಯಾವ್ ಟು ಟೇಕ್ ಕೇರ್ ಅನ್ನೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅನ್ನೋದು ಇದು ಎಕ್ಸಾಂಪಲ್. ಸೊ ಈ ರಿಯಲ್ ಲೈಫ್ ಎಕ್ಸಾಂಪಲ್ ಯಾವುದು ಅಂದರೆ, ಒಂದು ಕೇಸು ರೈಲ್ಯಾಂಡ್ ವರ್ಸಸ್ ಫ್ಲೆಚರ್. ಇದರಲ್ಲಿ ಏನು ಅಂತಂದರೆ, ಮಿಲ್ ಓನರು ರಿಸರ್ವೇನ ಕಟ್ತಾರೆ ಅವ್ರ ಲ್ಯಾಂಡಲ್ಲಿ. ಪ್ರೊಫೆಷನಲ್ ಇಂಜಿನಿಯರ್ಸು ಹೂ ಆಕ್ಸಿಡೆಂಟ್ಲಿ ಲೆಫ್ಟ್ ಸಮ್ ಓಲ್ಡ್ ಫಾರ್ಗಾಟನ್ ಅಂಡರ್ಗ್ರೌಂಡ್ ಮೈಲ್ ಶಾಫ್ಟ್ ಅನ್ಬ್ಲಾಕ್ಡ್. ಶಾಫ್ಟ್ನ ಹಾಗೆ ಬಿಟ್ಬಿಡ್ತಾರೆ ಬ್ಲಾಕ್ ಮಾಡ್ದಂಗೆ. ಸೊ ಒಂದು ರಾತ್ರಿ ಏನಾಗುತ್ತೆ, ಆ ರಿಸರ್ವರ್ ಫಿಲ್ ಆಗಿಬಿಟ್ಟು ವಾಟರ್ ಬರ್ಸ್ಟ್ ಆಗಿಬಿಟ್ಟು ನೈಬರ್ಸ್ ಗೋಲ್ಡ್ ಮೈನ್ ಒಳಗಡೆ ಹೋಗ್ಬಿಡುತ್ತದೆ, ಕೋಲ್ ಮೈನ್ ಒಳಗಡೆ ಹೋಗ್ಬಿಡುತ್ತದೆ. ಮತ್ತು ಅದರ ವರ್ಡಿಕ್ಟು ಕೋರ್ಟಿಂದ ಏನು ವರ್ಡಿಕ್ಟ್ ಬರ್ತದೆ ಅಂದರೆ, ಈವನ್ ದೋ ದ ಮಿಲ್ ಓನರ್ ಡಿಡ್ ನಾಟ್ ನೋ, ಮಿಲ್ ಓನರು ಶಾಫ್ಟ್ ಬಗ್ಗೆ ಅವನಿಗೆ ನಾಲೆಜ್ ಇಲ್ಲದೆ ಇರ್ಬೋದು, ಬಟ್ ತುಂಬ ನೀರನ್ನ ಅವರು ಪ್ರಾಪರ್ಟಿಲಿ ತಂದು ನಾನ್ ನ್ಯಾಚುರಲ್ ಯೂಸ್ ಆಫ್ ಲ್ಯಾಂಡ್ ಮಾಡಿದಾಗ ಇದು ಎಸ್ಕೇಪ್ ಆಗಿ ಅವ್ರಿಗೆ ಹಾನಿಯಾಗಿದೆ ಅನ್ನೋದನ್ನ ಅಲ್ಲಿ ಸೂಚಿಸಲಾಗಿದೆ. ಹಾಗಾಗಿ ಹಿ ಹ್ಯಾಡ್ ಟು ಪೇ. ಓಕೆ, ಸೊ ಇದಕ್ಕೆ ಇರೋ ಡಿಫೆನ್ಸಸ್ ಏನು ಅಂತಂದರೆ, ಆ್ಯಕ್ಟ್ ಆಫ್ ಗಾಡ್, ವಿಕ್ಟಿಮ್ಸ್ ಫಾಲ್ಟು ಅಥವಾ ಸ್ಯಾಬೊಟೇಜ್ ಏನಾರ ಆದಾಗ ಇದಕ್ಕಿರೋ ಡಿಫೆನ್ಸ್ ನೀವೇನು ತೊಗೋಬೋದು ಅಂತಂದರೆ, ಆ್ಯಕ್ಟ್ ಆಫ್ ಗಾಡ್ ಏನಾರ ಆದಾಗ ಅಥವಾ ವಿಕ್ಟಿಮ್ಸ್ ಫಾಲ್ಟ್, ವಿಕ್ಟಿಮ್ ಏನಾರ ಮಾಡಿ ಅಥವಾ ವಿಕ್ಟಿಮೇ ತಾನಾಗಿ ಬಂದು ಏನಾರ ಮಾಡಿದಾಗ ಅಥವಾ ಏನಾರ ಸ್ಯಾಬೊಟೇಜ್ ಆದಾಗ ಅವತ್ತು ಆ ಥರದಿಂದ ಡಿಫೆನ್ಸಸ್ನ ನೀವು ತೊಗೋಬೋದು. ಸಪೋಸ್ ಮಳೆ ಬಂದು ಆ ನೀರು ಉಕ್ಕಿ ಪಕ್ಕದ್ದು ಇವ್ರು ಅಫೆಕ್ಟ್ ಆಗಿದ್ದರೆ ದೆನ್ ಇಟ್ ವುಡ್ ಹ್ಯಾವ್ ಬಿನ್ ಫೈನ್, ಅದು ಡಿಫೆನ್ಸಾಗಿ ತೊಗೋಬೋದಾಯಿತು. ಬಟ್ ಆಗಲ್ಲ, ಈ ಶಾಫ್ಟ್ನ ಅವರೇ ಹೊಡೆದಾಕಿದ್ರು, ಹಾಗಾಗಿ ಅದನ್ನು ಡಿಫೆನ್ಸಾಗಿ ತೊಗೊಳಕ್ಕೆ ಬರಲ್ಲ. ನೆಕ್ಸ್ಟು ಆಬ್ಸಲ್ಯೂಟ್ ಲಯಬಿಲಿಟಿ. ಆಬ್ಸಲ್ಯೂಟ್ ಲಯಬಿಲಿಟಿ ಅಂದರೆ ಏನು ಅಂತಂದರೆ, ಇಟ್ ಈಸ್ ಅ ಸ್ಟ್ರಿಕ್ಟ್ ಲಯಬಿಲಿಟಿ ಆನ್ ಸ್ಟೆರಾಯ್ಡ್ಸ್. ಇಟ್ ವಾಸ್ ಕ್ರಿಯೇಟೆಡ್ ಇನ್ ಇಂಡಿಯಾ ಬಿಕಾಸ್ ಕೋರ್ಟ್ಸ್ ರಿಯಲೈಸ್ ದಟ್ ಬಿಗ್ ಇಂಡಸ್ಟ್ರೀಸ್ ಡೀಲಿಂಗ್ ವಿತ್ ಡೆಡ್ಲಿ ಕೆಮಿಕಲ್ಸ್ shouldn't be allowed to use loopholes to get out of paying regular citizens. Okay, the simple rule: if a business is doing something inherently dangerous or hazardous for profit and something leaks or explodes, the business is absolutely responsible ಅಂತ ಅರ್ಥ. ಸೊ ಒಂದು ಡೇಂಜರಸ್ ಬಿಸ್ನೆಸ್ ಮಾಡ್ತಾ ಇದ್ದಾಗ ಅದು ಏನಾದ್ರು ಲೀಕ್ ಆಗಿ ಹೆಚ್ಚು ಕಮ್ಮಿ ಆದಾಗ ಆ ಬಿಸ್ನೆಸ್ಸು ಆಬ್ಸಲ್ಯೂಟ್ಲಿ ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ಇದಕ್ಕೆ ಬಿಗ್ ಡಿಫ್ರೆನ್ಸ್ ಏನು ಅಂತಂದರೆ, ಯು ಕೆನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಎಕ್ಸ್ಕ್ಯೂಸಸ್ ಆರ್ ಯು ಕಾಂಟ್ ಬ್ಲೇಮ್ ದ ಆ್ಯಕ್ಟ್ ಆಫ್ ಗಾಡ್. ಇದರಲ್ಲಿ ನೀವೇನು ಎಕ್ಸ್ಕ್ಯೂಸ್ ಹೇಳೋಕ್ಕಾಗಲ್ಲ ಅಥವಾ ಆ್ಯಕ್ಟ್ ಆಫ್ ಗಾಡ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. You can't blame the malicious stranger and don't even have to prove chemical escape the proper line. If someone get hurt, the business pays ಅಷ್ಟೇ. ಇದ್ರ ಫೇಮಸ್ ಕೇಸ್ ಲಾ ಏನಂದರೆ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅದರಲ್ಲಿ ಏನು ಅಂತಂದರೆ, ಶ್ರೀರಾಮ್ ಫುಡ್ ಆ್ಯಂಡ್ ಫರ್ಟಿಲೈಸರ್ಸಲ್ಲಿ ಹೈಲಿ ಟಾಕ್ಸಿಕ್ ಗ್ಯಾಸು ಓಲಿಯಂ ಅನ್ನೋ ಗ್ಯಾಸ್ನ ಸ್ಟೋರ್ ಮಾಡಿರ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ, ಲೀಕ್ ಆಗಿಬಿಟ್ಟು ಅದು ತುಂಬ ಜನ ಸಾಯ್ತಾರೆ ಅದರಿಂದ. ಸೊ ವರ್ಡಿಕ್ಟ್ ಏನು ಸಿಗುತ್ತೆ ಅಂತಂದರೆ, ಇಟ್ ಈಸ್ ಟೂ ವೀಕ್ ಫಾರ್ ದ ತುಂಬ ಹಳೇ ರೂಲ್ ಇದು. ಸೊ ಇಟ್ ಈಸ್ ಟೂ ವೀಕ್ ಅಂತ ಹೇಳಿಬಿಟ್ಟು, ದ ಫ್ಯಾಕ್ಟ್ರಿ ಚೂಸಸ್ ಟು ಮೇಕ್ ಮನಿ ಬೈ ಡೀಲಿಂಗ್ ವಿತ್ ಡೆಡ್ಲಿ ಗ್ಯಾಸಸ್. ಸೊ 100% ನಾನ್ ನೆಗ್ಜಿಷಿಯಬಲ್ ಡ್ಯೂಟಿ ಇರುತ್ತೆ ಅವ್ರಿಗೆ ಪಬ್ಲಿಕ್ ಕಡೆಗೆ. ಏನಾರ ರಾಂಗ್ ಆದಾಗ ಅವ್ರು ಲೀಗಲ್ ಎಕ್ಸ್ಕ್ಯೂಸ್ ತೊಗೊಂಡು ಅದನ್ನು ರೆಸ್ಪಾನ್ಸಿಬಲ್ ತೊಗೊಳಕ್ಕಾಗಲ್ಲ ಅನ್ನೋದು. ಸೊ ಇಲ್ಲಿಗೆ ಸ್ಟ್ರಿಕ್ಟ್ ಲಯಬಿಲಿಟಿಗೂ ಆಬ್ಸಲ್ಯೂಟ್ ಲಯಬಿಲಿಟಿಗೂ ಇರುವಂಥ ಡಿಫ್ರೆನ್ಸ್ ಇದೇ ಆಗಿರುತ್ತೆ. ನೆಕ್ಸ್ಟ್ ಏನು ಅಂತಂದರೆ, ಎಸೆನ್ಷಿಯಲ್ಸ್ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿ ನಾವು ನೋಡಬೇಕು ಅಂತಂದರೆ, ಇಫ್ ದೆರ್ ಇಸ್ ನಾನ್ ನ್ಯಾಚುರಲ್ use of land or dangerous substances that are stored in the land or if it escapes the defendant's land in an area occupied by someone.
ಓಕೆ. ಸೊ ಇದೆಲ್ಲ ಎಸೆನ್ಷಿಯಲ್ಸ್ ಆಗಿರಬೇಕು. ಅಂದರೆ ಅವರು ನಾನ್ ನ್ಯಾಚುರಲ್ ಯೂಸ್ ಆಫ್ ಲ್ಯಾಂಡ್ ಮಾಡಿರಬೇಕು, ಅಥವಾ ಡೇಂಜರಸ್ ಸಬ್ಸ್ಟೆನ್ಸ್ ಇಟ್ಟಿರಬೇಕು, ಅಥವಾ ಏನಾರ ಅದು ಎಸ್ಕೇಪ್ ಆಗಿ ಪಕ್ಕದ ಪ್ರಾಪರ್ಟಿ ಅವ್ರಿಗೆ ಏನಾರ ಹಾನಿಯಾಗಿರಬೇಕು. ಆವಾಗ ಸ್ಟ್ರಿಕ್ಟ್ ಲಯಬಿಲಿಟಿ ಅಪ್ಲೈ ಆಗುತ್ತೆ. ಇದಕ್ಕೆ ನೀವು ಏನೇನು ಡಿಫೆನ್ಸಸ್ ಯೂಸ್ ಮಾಡಬೇಕಂದ್ರೆ, ಪ್ಲೇಂಟಿಫೈ ಫಾಲ್ಟಲ್ಲಿದ್ದಾಗ ಅವನೇ ತಪ್ಪು ಮಾಡಿಬಿಟ್ಟು ಮತ್ತು ಅವರೇ ಸ್ಟ್ರೆಸ್ ಪಾಸ್ ಮಾಡಿ ಆ ಜಾಗಕ್ಕೆ ಬಂದು ಮತ್ತು ಬೇರೆಯವ್ರ ಮೇಲೆ ಹೇಳಿದ್ರೆ ಅದು ತಪ್ಪಾಗುತ್ತೆ. ನೆಕ್ಸ್ಟ್ ಏನು ಅಂತಂದರೆ ಆ್ಯಕ್ಟ್ ಆಫ್ ಗಾಡ್. ಏನಾರ ಆ್ಯಕ್ಟ್ ಆಫ್ ಗಾಡ್ ಆಗಿಬಿಟ್ಟು, ಅಂದರೆ ಮಾರ್ಷ್ಲ್ಯಾಂಡ್ ಕೇಸ್ ಇದೆಲ್ಲ ಆ ಥರ ಆ್ಯಕ್ಟ್ ಆಫ್ ಗಾಡ್ ಆದಾಗ ದೇ ಕೆನಾಟ್ ಬ್ಲೇಮ್. ನೆಕ್ಸ್ಟು ಮ್ಯೂಚುವಲ್ ಬೆನಿಫಿಟ್ ಅಂತಂದರೆ, ಒಬ್ರಿಗೊಬ್ರು ಕನ್ಸೆಂಟ್ ಇಟ್ಕೊಂಡು ನನ್ನ ಲ್ಯಾಂಡಲ್ಲಿ ಇದು ಇಟ್ಕೋತೀನಿ, ನಿನ್ಗೊಂದು ಅಬ್ಜೆಕ್ಷನ್ ಇಲ್ವಾ ಅಂತ ಮ್ಯೂಚುವಲ್ ಬೆನಿಫಿಟಲ್ಲಿದ್ದಾಗ ಯು ಕ್ಯಾನ್ ಯೂಸ್ ಇಟ್ ಆಸ್ ಡಿಫೆಂಡ್. ಮತ್ತು ಆ್ಯಕ್ಟ್ ಆಫ್ ಸ್ಟ್ರೇಂಜರ್, ಯಾರೋ ಸ್ಟ್ರೇಂಜರ್ ಬಂದು ಮಾಡಿದ ಕೆಲಸಕ್ಕೆ ಯು ಕೆನಾಟ್ ಬ್ಲೇಮ್ ದ ಓನರ್. ಮತ್ತು ಸ್ಟ್ಯಾಟ್ಯೂಟರಿ ಆ್ಯಕ್ಟ್. ನೆಕ್ಸ್ಟು ಸ್ಟೇಟ್ ಕಡೆಯಿಂದ ಏನಾರ ಆದಾಗ ಅಥವಾ ಯು ಕೆನಾಟ್ ಬ್ಲೇಮ್ ಇಟ್. ಸೊ ದೀಸ್ ಆರ್ ಆಲ್ ದ ಎಕ್ಸೆಪ್ಷನ್ಸ್ ಆರ್ ಡಿಫೆನ್ಸಸ್ ದಟ್ ಕ್ಯಾನ್ ಬಿ ಯೂಸ್ ಇನ್ ದ ಸ್ಟ್ರಿಕ್ಟ್ ಲಯಬಿಲಿಟಿ. ಸೊ ಇದಕ್ಕೆ ಕೇಸ್ ಲಾಸ್ ಯಾವುದ್ಯಾವುದು ಹೇಳ್ಬೋದು ಇದಕ್ಕೆ ಅಂತಂದರೆ, ಸ್ಟ್ರಿಕ್ಟ್ ಲಯಬಿಲಿಟಿಗೆ. ಇಫ್ ಯು ಹ್ಯಾವ್ ಟು ಸೇ ನಾನ್ ನ್ಯಾಚುರಲ್ ಯೂಸ್ ಆಫ್ ಲ್ಯಾಂಡ್ ಅಂತ ಹೇಳಬೇಕು ಅಂತಂದರೆ, ಆಪ್ರೇಟಿಂಗ್ ಹೆವಿ ಇಂಡಸ್ಟ್ರಿಯಲ್ ಲೈನ್ಸ್. ಚೇರಿಂಗ್ ಕ್ರಾಸ್ ಎಲೆಕ್ಟ್ರಿಕ್ ಕಂಪನಿ ಕೇಸ್ ಇದೆ ಒಂದು, ವೇರ್ ದೇ ಆಪ್ರೇಟೆಡ್ ಹೆವಿ ಇಂಡಸ್ಟ್ರಿಯಲ್ ಯೂನಿಟಿ ಲೈನ್ಸ್ ಲೈಕ್ ಪ್ರೆಷರ್ ಅದೆಲ್ಲ. ಆಮೇಲೆ ಅಂದರೆ ಎಸೆನ್ಷಿಯಲ್ಸ್ ಏನೇನು ಬೇಕು ಅಂತ. ನೆಕ್ಸ್ಟು ಡೇಂಜರಸ್ ಸಬ್ಸ್ಟೆನ್ಸ್ ಏನಾರ ಮಾಡಿದ್ದಾಗ ಅಂತಂದಾಗ, ಇಫ್ ದೇ ಸ್ಟೋರ್ ಸಮಥಿಂಗ್ ಡೇಂಜರಸ್ ಲೈಕ್ ಫೈರ್ ಕಾಸಿಂಗ್ materials or something like that, then you can use it as then it is an essential for that. Next to escape. ಇದಕ್ಕೆ ಯಾವುದು ಎಲಿಮೆಂಟ್ ಆಫ್ ಎಸ್ಕೇಪ್ ಏನು ಹೇಳ್ಬೋದು ಅಂತಂದರೆ, ಬ್ರಾಂಚ್ ಇದಕ್ಕೆ ಕ್ರೋಹರ್ಸ್ಟ್ ವರ್ಸಸ್ ಆಮರ್ಶ್ಯಾಮ್ ಬರಿಯಲ್ ಬೋರ್ಡ್ ಅಂತ ಇದೆ. ಎಲಿಮೆಂಟ್ಸ್ ಆಫ್ ಎಸ್ಕೇಪ್ ಏನಂದರೆ, ಬ್ರಾಂಚಸ್ ಆಫ್ ಪಾಯ್ಸನಸ್ ಟ್ರೀ ಪ್ಲಾಂಟೆಡ್ ಆನ್ ದ ಡಿಫೆಂಡೆಂಟ್ಸ್ ಲ್ಯಾಂಡ್ ಗ್ರೀವ್ ಅಕ್ರಾಸ್ ಬೌಂಡ್ರಿ ಲೈನ್. ಸೊ ದ ಪ್ಲೇಂಟಿಫ್ಸ್ ಕ್ಯಾಟಲ್ ಏಟ್ ದ ಲೀವ್ಸ್ ಆ್ಯಂಡ್ ಡೈಡ್. ದ ಡಿಫೆಂಡೆಂಟ್ ವಾಸ್ ಲಯಬಲ್ ಬಿಕಾಸ್ ದ ಡೇಂಜರ್ ಎಸ್ಕೇಪ್ ಕಂಟ್ರೋಲ್. ಸೊ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ. ಇದು ಯಾಕಂದರೆ ಇದು ಸ್ಟ್ರಿಕ್ಟ್ ಲಯಬಿಲಿಟಿಗೆ ಇದು ಎಸೆನ್ಷಿಯಲ್ ಆಗಿರುತ್ತೆ. ದೀಸ್ ಆರ್ ಆಲ್ ದ ಫ್ಯಾಕ್ಟ್ಸ್ ದಟ್ ಆರ್ ಎಸೆನ್ಷಿಯಲ್ ಫಾರ್ ಸ್ಟ್ರಿಕ್ಟ್ ಲಯಬಿಲಿಟಿ. ನೆಕ್ಸ್ಟು ಎಕ್ಸೆಪ್ಷನ್ಸ್ ಏನು ಅಂತಂದರೆ, ಪ್ಲೇಂಟಿಫ್ ಅಟ್ ಫಾಲ್ಟ್. ಪ್ಲೇಂಟಿಫೈ ಫಾಲ್ಟಲ್ಲಿದ್ದಾಗ ಏನು ಮಾಡಬೇಕು ಅನ್ನೋದಕ್ಕೆ, ಪಾಂಟಿಂಗ್ ವರ್ಸಸ್ ನೋಕ್ಸ್ ಅನ್ನೋ ಒಂದು ಕೇಸ್ನ ಎಕ್ಸಾಂಪಲ್ ತೊಗೋಬೋದು. ಏನು ಅಂತಂದರೆ, ದ ಪ್ಲೇಂಟಿಫ್ ಹಾರ್ಸ್ ಏನು ಮಾಡುತ್ತೆ, ಅದು ಬೌಂಡ್ರಿ ದಾಟಿ ಪಾಯ್ಸನಸ್ ಲೀಫ್ ತಿಂದ್ಬಿಡುತ್ತೆ ಪಕ್ಕದ ಲ್ಯಾಂಡಲ್ಲಿ, ಮತ್ತು ಅದು ಸತ್ತೋಗ್ಬಿಡುತ್ತೆ. ಸೊ ಪ್ಲೇಂಟಿಫ್ ಲಯಬಲ್ ಅಲ್ಲ, ಬಿಕಾಸ್ ಇದು ನಡೆದಿದ್ದು ಏನಕ್ಕೆ ಅಂತಂದರೆ, ಇದು ಪಕ್ಕದ ಲ್ಯಾಂಡಲ್ಲಿತ್ತು, ಇದು ದಾಟಿ ಹೋಗಿ ತಿಂದಿದ್ರಿಂದ ಅದು ಸಾಯಿತು. ಸೊ ಇಟ್ ಈಸ್ ಪ್ಲೇಂಟಿಫ್ ಓನ್ಲಿ ಅಟ್ ಫಾಲ್ಟ್ ಅನ್ನೋದನ್ನ ಪ್ರೂವ್ ಆಗುತ್ತೆ. ನೆಕ್ಸ್ಟು ಆ್ಯಕ್ಟ್ ಆಫ್ ಗಾಡು. ಆ್ಯಕ್ಟ್ ಆಫ್ ಗಾಡ್ಗೆ ಯು ಕ್ಯಾನ್ ಟೇಕ್ ನಿಕೋಲಸ್ ವರ್ಸಸ್ ಮಾರ್ಷ್ಲ್ಯಾಂಡ್ ಕೇಸ್. ಓಕೆ, ಇನ್ನು ಲೇಕ್ ಎಂಬ್ಯಾಂಕ್ಮೆಂಟ್ ವಾಶ್ ಆಗಿಬಿಟ್ಟು ಅವ್ರ ಬ್ರಿಡ್ಜಸ್ ಎಲ್ಲ ಹೊಡ್ಕೊಂಡು ಹೋಗಿರುತ್ತಲ್ಲ, ಆ ಕೇಸ್ನ ತೊಗೋಬೋದು. ನೆಕ್ಸ್ಟು ಮ್ಯೂಚುವಲ್ ಬೆನಿಫಿಟ್. ದೇರ್ ಇಸ್ ಒನ್ ಮೋರ್ ಕೇಸ್ ಲಾ, ಕಾಸ್ಟೆಸ್ ಆ್ಯಂಡ್ ಟೇಲರ್ ಅಂತ. ಅದರಲ್ಲಿ ಏನು ಅಂತಂದರೆ, ವಾಟರ್ ಟ್ಯಾಂಕ್ ಲೀಕ್ ಆಗಿರೋದ್ರಿಂದ ಗೂಡ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಮತ್ತು ವಾಟರ್ ಸಿಸ್ಟಮ್ ಮೇಂಟೈನ್ ಮಾಡಿರ್ತಾರೆ. ಲ್ಯಾಂಡ್ ಲಾರ್ಡ್ ಟೆನೆಂಟ್ ಇಬ್ಬರು ವಾಟರ್ ಸಿಸ್ಟಮ್ ಮೇಂಟೈನ್ ಮಾಡಬೇಕಾಗಿರುತ್ತೆ. ಬಟ್ ಅದು ಎಸ್ಕೇಪ್ ಆಗಿರುತ್ತೆ. ಯಾಕೆ ಅಂತಂದರೆ, ಯಾರೋ ಸ್ಟ್ರೇಂಜರ್ ಬಂದು ಅದನ್ನು ಫಿಡಲ್ ಮಾಡಿರ್ತಾನೆ. ಹಾಗಾಗಿ ಆ್ಯಕ್ಟ್ ಆಫ್ ಸ್ಟ್ರೇಂಜರ್ ಅಂತ ಹೇಳ್ಬೋದು. ಮತ್ತು ಸ್ಟ್ಯಾಟ್ಯೂಟರಿ ಆ್ಯಕ್ಟ್ ಹೇಳಬೇಕು ಅಂತಂದರೆ, ನಾವು ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಏನಂದರೆ ಮ್ಯಾಂಡೇಟ್ ಆರ್ ಪರ್ಮಿಷನ್ ಬೈ ಗೌರ್ಮೆಂಟ್ ಇದ್ದಾಗ ಅಂತಿರಬೇಕು. ಅದಕ್ಕೆ ಯಾವ ಕೇಸ್ ಲಾನು ಇಲ್ಲ ಸದ್ಯಕ್ಕೆ. ಸೊ ಯು ಕ್ಯಾನ್ ಜಸ್ಟ್ ಕನ್ಸಿಡರ್ ದೀಸ್. ಮತ್ತು ಆಬ್ಸಲ್ಯೂಟ್ ಲಯಬಿಲಿಟಿಗೆ ಯು ಕ್ಯಾನ್ ಕನ್ಸಿಡರ್ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಮತ್ತು ಅವರು ಶ್ರೀರಾಮ್ ಫುಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅವರು ಓಲಿಯಂ ಲೀಸ್ ಕ್ಲಾಸ್ನ ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಅದು ಭೂಪಾಲ್ ಗ್ಯಾಸ್ ಟ್ರಾಜಿಡಿ. ಇಲ್ಲಿ ಆಬ್ಸಲ್ಯೂಟ್ ಲಯಬಿಲಿಟಿ ಹಾಕಿತ್ತು. ಯಾಕೆ ಅಂತಂದರೆ, ಗ್ಯಾಸ್ ಲೀಕ್ ಆಗಿ thousands of people died and they had lots of permanent injuries. So this is about absolute and strict liability.